ಬನ್ನಿ ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಎಲ್ಲರೂ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷ್ ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಬನ್ನಿ ಸರ್, ಪೇಪರ್ ಇದ್ದರೆ ಹಿಂಗಿರ್ಬೇಕು ನೋಡಿ. ಮೊದಲಿಗೆ ಫಸ್ಟ್ ಕ್ವಶನ್ನೇ ಬ್ಲಾಸ್ಟು. ಏನು ಗೊತ್ತಿಲ್ಲದವ್ರಂತೂ ಎದೆ ಹೊಡ್ಕೊಂಡು ಹಂಗೆ ಹೋಯ್ತಾ ಇರೋದೆ. ಯಾಕಂದರೆ ಫಸ್ಟ್ ಕ್ವಶನ್ ತಗೊಂಡು ಜೆಂಟ್ಲ್ಮನ್ ಆಫ್ ದಿ ಜಂಗಲಿಂದ ಹೋಗಿ ಬಿಟ್ಟು ತಗೊಂಬಂದು ಡೈರೆಕ್ಟಾಗಿ ಫೆಡ್ರಿಕ್ ಡಗ್ಲಸ್ನಿಂದ ಒಗೆದುಬಿಟ್ಟಿದ್ದಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಫೆಡ್ರಿಕ್ ಡಗ್ಲಸ್ ಅಯ್ಯೋ ದೇವ್ರೆ ಹೆಂಗಪ್ಪ ಬರಿಬೇಕು ಅಂತ ಯೋಚನೆ ಮಾಡ್ತಾಯಿರ್ತಾರೆ. ಅಂಥದ್ರಲ್ಲಿ MCQಸಲ್ಲಿ ಮೊದಲಿಗೆ ವಿಕೆಟ್ ಪತನ ಅಂತ. ಏನಿಯೋ ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಬಿಂದು ಶ್ರೀ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಪೇಪರ್ ಮಾತ್ರ ಗಿಚ್ಚಿ ಸರ್, 80 ಔಟ್ ಆಫ್ 8 ತೆಗೆಯುವಂತಹ ಒಂದು ಕ್ವಶನ್ ಪೇಪರು. ಬನ್ನಿ, ಅನ್ನೆ ಮುರ್ರೆ, ಹ್ಯಾರೆಟ್ ಬೇಲಿ, ಮಿಸ್ಟರ್ ಸ್ಟೇವಾರ್ಟ್. ಹೆದರ್ಕಬಾರ್ದು ಯಾವತ್ತು ಜೀವನದಲ್ಲಿ. ಮ್ಯಾಚ್ ದ ಫಾಲೋಯಿಂಗು MCQಸಲ್ಲಿದೆ. ಇಲ್ಲಿ ನಮಗೆ 2 ಮ್ಯಾಚ್ ದ ಫಾಲೋಯಿಂಗ್ ಗೊತ್ತಾದರೂ ಸಾಕು. ನೋಡಿ, ಈಗ ಅನ್ನೆ ಮುರ್ರೆ ಹ್ಯಾರೆಟ್ ಬೇಲಿ ಹಾಗೂ ಮಿಸ್ಟರ್ ಸ್ಟೀವರ್ಟ್. ಮಿಸ್ಟರ್ ಸ್ಟೀವರ್ಟ್ ಯಾರು ಅಂತ ಹೇಳಿದರೆ, ಇವರು ನಮ್ಮ ಫೆಡ್ರಿಕ್ ಡಗ್ಲಸ್ ತಾಯಿಯನ್ನು ಹೈರ್ ಮಾಡಿದವರು. ಹಾಗಿದ್ರೆ ನೋಡೋಣ. ಮದರ್ ಆಫ್ ಫೆಡ್ರಿಕ್ ಡಗ್ಲಸ್ ಹಾಗೂ ಹೈರ್ಡ್ ಫೆಡ್ರಿಕ್ ಡಗ್ಲಸ್ ಮದರ್ ಅಂತ ಇದೆ. ಬಿ ಅನ್ನುವಂಥದ್ದು 100% ಸರಿಯಾದ ಉತ್ತರ 3ನೆಯ ಪ್ರಶ್ನೆಗೆ. ಹಾಗಿದ್ರೆ 3ಗೆ ಬಿ ಎಲ್ಲಿದೆ ಅಂತ ನೋಡ್ತಾ ಹೋಗ್ತಾರೆ. ಆದರೆ ಒಂದೇ ಕಡೆ ಇರೋದು ಎಲ್ಲೂ ಇಲ್ಲ ನೋಡಿ, ಡೈರೆಕ್ಟಾಗಿ ಆಪ್ಷನ್ ಸಿ ಇದೆ. ಹಾಗಿದ್ರೆ ಆಪ್ಷನ್ ಸಿಯನ್ನು ಇಟ್ಕೊಂಡು ಸ್ವಲ್ಪ ಕ್ರಾಸ್ ಚೆಕ್ ಮಾಡೋಣ. ಹ್ಯಾರೆಟ್ ಬೇಲಿ ಇವರ ತಾಯಿ. ಯಾರ ತಾಯಿ? ಫೆಡ್ರಿಕ್ ಡಗ್ಲಸ್. ಹಾಗಿದ್ರೆ 2ಗೆ ಎ ಅಂತ ಇರಬೇಕು. ಇದೆಯಾ? ಇದೆ. ಹಾಗಿದ್ರೆ ಸಿ ಅನ್ನುವಂಥದ್ದು ಪರ್ಫೆಕ್ಟ್ ಆನ್ಸರು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದನ್ನು ನಾವು ಸ್ಟ್ರಾಟಜಿ ಅಂತ ಕರಿತೀವಿ. MCQಸನ್ನು ಯಾವ ರೀತಿಯಾಗಿ ಬರಿಬೇಕು ಅಂತ. ಸುಮ್ಮನೆ ಕೂತ್ಕೊಂಡು ಈಗ ಒಂದೇ ಹ್ಯಾರೆಟ್ ಬೇಲಿ ನಿಮಗೂ ನೆನಪಿಲ್ಲ, ನನಗೂ ನೆನಪಿಲ್ಲ ಹೊಡೆದಾಡೋಕ್ಕಿಂತ ಈ ರೀತಿಯಾಗಿ ಪ್ಲಾನನ್ನು ಮಾಡಿಕೊಂಡು ಒಮ್ಮೆ ತಾವುಗಳು ಬರಿಬೇಕಾಗಿರುತ್ತೆ. ಬನ್ನಿ, ಲರ್ನಿಂಗ್ ಬವರ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಲರ್ನಿಂಗ್ ಬವರ್ ಅಂತ ಹೇಳಿದ್ರೇ ಶಾಲೆ ಅಂತ ನೆನ್ಪಿಟ್ಕೊಳ್ಳಿ. ಬವರ್ ಅಂತ ಹೇಳಿದರೆ ಶಾಲೆ ಅಂತ. ಶವರ್ ಅಂದರೆ ಪಾಠ ಮಾಡುವಂಥ ಸುರಿಮಳೆಗಳು ಅಂತ ನೆನಪಿರಲಿ. ಕ್ವಶನ್ ನಂಬರ್ 3, ದ ಸ್ಟ್ರೇಂಜರ್ ಹೂ ಸೇವ್ಸ್ ದಿ ನರೇಟರ್ ಫ್ರಮ್ ಹ್ಯುಮಿಲಿಯೇಷನ್. ಹೇಗೆ ಕಾಣ್ತಾ ಇದ್ದ ವೈಕಂ ಮೊಹಮ್ಮದ್ ಬಶೀರ್ ಅವರಿಗೆ ಕಾಪಾಡಿದಂತಹ ವ್ಯಕ್ತಿ ಉದ್ದನಿದ 7 ಟಾಲ್ ಪರ್ಸ್ನಾಲಿಟಿ. ರೆಡ್ ಟರ್ಬನ್ ಇತ್ತು, ಕಣ್ಣುಗಳು ಬ್ಲೂ ಆಗಿತ್ತು. ನೋಡಿ, ಬ್ಲೂ ಐಸ್ ಆ್ಯಂಡ್ ಹ್ಯಾಂಡಲ್ ಬಾರ್ ಮೋಸ್ಟ್. ಯಾಕಂದ್ರೆ ದೊಡ್ಡ ದೊಡ್ಡ ಮೀಸೆಗಳು ಅಂತ. ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ಅಕಾರ್ಡಿಂಗ್ ಟು ದ ಪೊಯೆಟ್ ಆಫ್ ಮನಿ ಮ್ಯಾಡ್ನೆಸ್, ಹಿ ಈಸ್ ಸೋ ಟೆರಿಫೈಡ್ ಆಫ್ ಡ್ಯಾಶ್ ಅಂತ ಇದೆ. ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ಕೈಂಡ್. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಕ್ವಶನ್ ನಂಬರ್ 4 ಎಲ್ಲ ಕ್ವಶನ್ ಪೇಪರಲ್ಲೂ ಇತ್ತು. 5ನೆಯ ಪ್ರಶ್ನೆ, ಇಫ್ ಐ ವಾಸ್ ಎ ಟ್ರೀ ಪದ್ಯದಲ್ಲಿ ಡ್ಯಾಶ್ ಈಸ್ ಹ್ಯಾಕಡ್ ಇನ್ ಟು ಪೀಸಸ್ ಅಂತ ಇದೆ. ಏನೂ ಇಲ್ಲ, ಮರನೇ ಅಲ್ವಾ. ಟ್ರೀ ಅನ್ನುವಂಥದ್ದು ಸರಿಯಾದ ಉತ್ತರ. ಆದರೆ ಮಗು ಹೆದರ್ಕಂಡಿಲ್ಲಿ ಹಾಕೇ ಇಲ್ಲ. ನೋಡಿ ಸರ್, ನೀವು ಆನ್ಸರ್ ಬಿಟ್ಟರೂ ಕೂಡ 0 ಮಾರ್ಕ್ಸೇ. ಅಟೆಂಡ್ ಮಾಡಿದರೆ ಅದಕ್ಕೆ ಹೇಳುತ್ತಿರುವಂಥದ್ದು, ಅಟೆಂಡ್ ಮಾಡಬೇಕು. ಬುದ್ಧಿವಂತರು ಯಾರು ಅಂದರೆ ಕ್ವಶನ್ ಪೇಪರಲ್ಲಿ ಏನು ಬಿಡದೆ ಸಂಪೂರ್ಣವಾಗಿ ಅಟೆಂಡ್ ಮಾಡಿ ಬರ್ತಾರಲ್ವ, ದೇ ಆರ್ ದ ಜೀನಿಯಸ್, ದೇ ಆರ್ ದಿ ಇಂಟೆಲಿಜೆಂಟ್. ಕ್ವಶನ್ ನಂಬರ್ 6 ನೋಡೋಣ. ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಡ್ಯಾಶ್ ಸೇಸ್. ನೋಡು, ಏನಾದರೂ ಡೌಟ್ ಇದ್ದರೆ ಕೇಳಿ. ಈಗ ನೋಡಿ, 5ನೆಯ ಪ್ರಶ್ನೆ, ದಿ ಸ್ಯಾಕ್ರೆಡ್ ಕೌ. ಎದಕ್ಕೆ ಗೊತ್ತಾ ಉತ್ತರ? ದಿ ಸ್ಯಾಕ್ರೆಡ್ ಕೌವು ತನ್ನ ದೇಹವನ್ನು ಬಂದು ತೊಗಟೆಯ ಮರದ ಕ್ಕೆ ಬಂದು ಉಜ್ಜುವಂಥದ್ದು ತುರ್ಕೆಯಾದಾಗ. ಇನ್ನೊಂದು ಉತ್ತರ ಸ್ಯಾಕ್ರೆಡ್ ಕೌಗೆ ಏನು ಅಂತ ಹೇಳಿದರೆ 1 ಲ್ಯಾಕ್. ಈ ರೀತಿಯಾಗಿ 1000, ಹೌದಲ್ವಾ? ಈ ರೀತಿಯಾಗಿ ಎಷ್ಟು ದೇವರು ಮುಕ್ಕೋಟಿ ಅಂತ ಕರಿತೀವಿ. ಎಲ್ಲಿ ನಮ್ಮ ಸ್ಯಾಕ್ರೆಡ್ ಕೌ ಅದರಲ್ಲಿ ವಾಸವಾಗಿದ್ದಾವೆ ದೇವತೆಗಳು ಅಂತ ಬರೆಯುವಂಥದ್ದಕ್ಕೆ ಉತ್ತರ ಅದು. ರೈನ್ ಡ್ರಾಪ್ಸ್ ವುಡನ್ ಟರ್ನ್ ಬ್ಯಾಕ್ ಅನ್ನುವಂಥದ್ದು ಸರಿಯಾದ ಅದಕ್ಕೆ. ಮದರ್ ಅರ್ತ್ ಅದಕ್ಕೆ ಉತ್ತರ ಅಂತ ಹೇಳಿದರೆ ವುಡ್ ನಾಟ್ ಫ್ಲೀ ಟು ಟೇಕ್ ಎ ಬಾತ್ ಅಂತ, ಸ್ನಾನ ಮಾಡೋಕ್ಕೆ ಓಡೋಗಲ್ಲ ಅಂತ. ಟ್ರೀ ಇಲ್ಲಿ ಮರವನ್ನು ಕಡಿದಾಗ ಹ್ಯಾಕ್ ಅಂದ್ರೇ ಕಟ್ ಅಂತ. 6ನೆಯ ಪ್ರಶ್ನೆ ನೋಡಿ, ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಡ್ಯಾಶ್ ಸೇಸ್ ದಟ್ ಹಿ ಹ್ಯಾಸ್ ರಿಸೀವ್ಡ್ ಎ ಗ್ರೇಟೆಸ್ಟ್ ಗಿಫ್ಟ್. ನನಗೆ ಒಳ್ಳೆಯ ಗಿಫ್ಟ್ ಸಿಕ್ಕಿದೆ ಜೀವನದಲ್ಲಿ. ಅದು ಏನು ಅಂದರೆ ನನ್ನ ಹೆಂಡತಿ, ನನ್ನ ಯಾರು ಕೊಟ್ಟಿರೋದು? ಫಾದರ್ ಇಲ್ಲ, ಮಾವ ಕೊಟ್ಟಿದ್ದಾನೆ ಅಂತ ಹೇಳಿದವರು ಮಾರ ಅಂತ ನೆನ್ಪಿಟ್ಕೊಳ್ಳಿ. 7ನೆಯ ಪ್ರಶ್ನೆ, ಹೌ ಮೆನಿ ಚಿಲ್ಡ್ರನ್ ಡಸ್ ದಿ ಫಾರ್ಮರ್ ವೈಫ್ ಹ್ಯಾವ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 7 ಕೂಡ ಇತ್ತು. ಎಷ್ಟು ಅಂದರೆ ಫಾರ್ಮರ್ ವೈಫಿಗೆ 4 ಮಕ್ಕಳು ಇದ್ದವು. 4 ಮಕ್ಕಳು.
ದ ಡಿಸ್ಪ್ಯೂಟ್ ಆ್ಯಂಡ್ ದ ಫೈಟ್ ಅಮಾಂಗ್ ದಿ ಜೆಂಟ್ಲ್ಮೆನ್ ಆಫ್ ದಿ ಜಂಗಲ್ ವಾಸ್ ದ ರೈಟ್ಸ್ ಆಫ್ ಡ್ಯಾಶ್ ಇನ್ ದಿ ಫೇಬಲ್ ಅಂತ ಇದೆ. ಭಾಳ ಈಸಿ. ಅಕ್ಯುಮಿಲೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ, ಕಬಳಿಸಿ. ಆಯಿತಾ, ಆಪ್ಷನ್ ಡಿ ಆಗಿರುತ್ತೆ. 9ನೆಯ ಪ್ರಶ್ನೆಯನ್ನು ನೋಡೋಣ. ಭಾಳ ಈಸಿ. ಇಬ್ಬರು ಕೂಡ ಬಾಲಕರು ಡೋಂಟ್ ಸ್ಪೆಂಡ್ ಮನಿ ಆನ್ ಫುಡ್, ಸರಿಯದು. ದೇ ವರ್ ಸೇವಿಂಗ್ ಮನಿ ಟು ಗೋ ಟು ಅಮೇರಿಕಾ, ಅದು ತಪ್ಪು. ಹಾಗಿದ್ರೆ 1ನೇದು ಎ ಆಪ್ಷನ್ ಈಸ್ ರೈಟ್, ಓನ್ಲಿ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ. ಕ್ವಶನ್ ನಂಬರ್ 10 ನೋಡೋಣ. ವೈ ಡಸ್ ದ ಪೊಯಿಟ್ ಸೇ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್, ಆಯಿತಾ, ಐ ಒನ್ಸ್ ಹ್ಯಾಡ್ ಫಾರ್ ಯು ಅಂತ ಇದೆ ಅಲ್ವಾ, ಅದಕ್ಕೆ 100% ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಯಾಕೆ ಅಂದರೆ ಅವನು ಪ್ರಪಂಚದಲ್ಲಿರುವ ಬೇರೆಯ ದುಃಖಗಳನ್ನು ನೋಡಿರ್ತಾನೆ. ಕ್ವಶನ್ ನಂಬರ್ 11 ನೋಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಂದ ಗ್ರಾಮರ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ತಪ್ಪದೆ ನೋಡಿ, ಯಾರ್ಯಾರ ಎಕ್ಸಾಮ್ ಆಗಿಲ್ವೋ. ಆಯಿತಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಇಟ್ ವಾಸ್ ಎ ಕ್ವೈಟ್, ಇಟ್ ವಾಸ್ ಅ ಅಂತ ಬರುತ್ತೆ. ಆರ್ಟಿಕಲ್ ಹೆಂಗೆ ಸರ್ ನಿಮಗೆ ಗೊತ್ತಾಯಿತು ನೋಡಿ, ಹೆಂಗೆ ಸರ್ ಅಂತ ಹೇಳಿದರೆ ಅವರು ಆರ್ಟಿಕಲ್ಸ್ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಬ್ರಾಕೆಟಲ್ಲಿ ಇರಲ್ಲ, ಎ ಆ್ಯಂಡ್ ದಿ ಅಂತ ನೀವೇ ತಲೆ ಹಾಕಬೇಕು. ಆಯಿತಾ, ಅ ಬಿಗ್ ಸಿಟಿ ಇನ್ ದಿ ವ್ಯಾಲಿ ಆಫ್ ಮೌಂಟೇನ್ ಅಂತ. ಆ್ಯಕ್ಚುಲಿ ನೋಡಿ, ಆಯಿತಾ, ಏನು ಆರ್ಟಿಕಲ್ಸಿಗೆ ಬಹಳ ಕ್ವಶನ್ ಪೇಪರ್ಸ್ಗಳಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿರಲ್ಲ, ನೆನಪಿರಲಿ ನಿಮಗೆ. ಆಯಿತಾ, ನೀವೇ ಎ ಆ್ಯಂಡ್ ದಿ ತಲೆಯಲ್ಲಿ ಇಟ್ಕೋಬೇಕು. ಕ್ವಶನ್ ನಂಬರ್ 12 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಏನು ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಷನ್ಸ್ ಗಿವನ್ ಇನ್ ದಿ ಬ್ರ್ಯಾಕೆಟ್ ಅಂತ ಇದೆ. ಬಾಬರ್ ಅಲಿ ಲಿವ್ಸ್ ಯಾರ ಜೊತೆ? ವಿತ್ ಹಿಸ್ 3 ಸಿಬ್ಲಿಂಗ್ಸ್ ಆ್ಯಂಡ್ ಹಿಸ್ ಪೇರೆಂಟ್ಸ್ ಅಂತ ಇದೆ. ಬಾಬರ್ ಅಲಿ ತನ್ನ ಏನು ಅಣ್ಣ ತಮ್ಮಂದಿರ ಜೊತೆ ಎಷ್ಟು ಜನ? ವಿತ್, ಅವರ ಜೊತೆ ಅನ್ನಲಿಕ್ಕೆ ವಿತ್ ಅಂತ ಬರೀರಿ. ಸೆಕೆಂಡ್ ಒನ್ ಆ್ಯಂಡ್ ಹಿಸ್ ಪೇರೆಂಟ್ಸ್ ಇನ್ ಅ ಥ್ಯಾಚ್ಡ್ ಹಟ್ ಅಂತ ಹೇಳಿದರೆ ಗುಡಿಸಿನಲ್ಲಿ ಅಂತ ಇನ್ ಅಂತ ಬರಬೇಕು. ಫಸ್ಟ್ ಒನ್ ವಿತ್, ಸೆಕೆಂಡ್ ಒನ್ ಇನ್, ಲಾಸ್ಟ್ ಒನ್ ಸೈಜ್ ಆಫ್, ಓ ಎಫ್ ಆಫ್ ಅಂತ ಬರಬೇಕು. ಓಕೆ, 6 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಮಿಸ್ಗೈಡ್ ಮಾಡಲಿಕ್ಕೆ. ಸರಿಯಾದ ಉತ್ತರ ವಿತ್ತು, ಇನ್ನು, ಆಫ್ ಅನ್ನುವಂಥದ್ದು ಸರಿಯಾದ 100% ಸರಿಯಾದ ಉತ್ತರ ಆಗತ್ತೆ. ಈ ಒಂದು ವಿದ್ಯಾರ್ಥಿ ಎಲ್ಲ 2 ಕ್ವಶನ್ಗಳನ್ನು ಬಿಟ್ಟು MCQs ಉಳಿದ ಎಲ್ಲ ಯಾರು ಬಿಂದುಶ್ರೀ ಅವರು, ಬಿಂದುಶ್ರೀನೇ ಅಲ್ವಾ? ಹಾಂ, ಅವರೆಲ್ಲ ಇದನ್ನು ಬರೆದಿದ್ದಾರೆ. ಕರೆಕ್ಟಾಗಿದೆ ಕಣಮ್ಮ ಬಿಂದುಶ್ರೀ. ನಂತರದಲ್ಲಿ ಕ್ವಶನ್ ನಂಬರ್ 13 ಎಲ್ಲ ಕ್ವಶನ್ ಪೇಪರಲ್ಲೂ ಇದೇ ಇರುವಂಥದ್ದು, ಕರೆಕ್ಟಾಗಿ ಓದ್ಕೊಂಡು ಬರೀಬೇಕಾಗತ್ತೆ, ಅದು ಇಂಪಾರ್ಟೆಂಟ್. ಬನ್ನಿ ಈ ಒಂದು ವಿದ್ಯಾರ್ಥಿನಿ ಹೇಗೆ ಬರೆದಿದ್ದಾರೆ ಅಂತ ನೋಡೋಣ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿ ಟ್ರಬಲ್. ನೀವು ನನಗೆ ಮೇಲಲ್ಲಿ ಸರ್ ನನಗೆ ಅದು ಕಳಿಸಿ ಇದು ಕಳಿಸಿ ಅಂತ ಕೇಳ್ತಾ ಇರ್ತೀರ, ಅದ್ರ ಜೊತೆಗೆ ಸಾರಿ ಸರ್ ಅಂತಲೂ ಕೂಡ ಹಾಕ್ತಾ ಇರ್ತೀರ. ಹಾಗಂದ್ರೆ ಅರ್ಥ ಏನು ಅಂದರೆ ಅಪಾಲಜಿ ಅಂತ ಅರ್ಥ. ಆಯಿತಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂದರೆ ಇಂಡೀಡ್ ಯು ಆರ್ ರೈಟ್, ಯು ಆರ್ ರೈಟ್ ಅಂದರೆ ಅಗ್ರಿ ಅಂತ, ಯು ಆರ್ ನಾಟ್ ರೈಟ್ ಅಂದರೆ ಡಿಸ್ಅಗ್ರಿ ಅಂತ. ಆಯಿತಾ, ಹಾಗಿದ್ರೆ ಇಲ್ಲಿ ರೈಟ್ ಅಂತ ಕೊಟ್ಟಿದ್ದಾರೆ, ಅಗ್ರಿ ಅಂತ ಬರಿಬೇಕು. ಕ್ಯಾನ್ ಐ ಟೇಕ್ ಯುವರ್ ಪೆನ್, ಕುಡ್ ಯು ಪ್ಲೀಸ್ ಲೆಂಡ್ ಮೀ ಯುವರ್ ಪೆನ್ ಅಂತ ಕೇಳಿದರೆ ಇದನ್ನು ನಾವು ರಿಕ್ವೆಸ್ಟಿಂಗ್ ಅಂತ ಕರೆಯುತ್ತೇವೆ. ಹಾಯ್ ಹೌ ಆರ್ ಯು ಅಂತ ಕೇಳಿದರೆ ಇದನ್ನು ಗ್ರೀಟಿಂಗ್ಸ್ ಅಂತ ಕರೆಯುತ್ತೇವೆ. ವೆಲ್ ಡನ್, ವಿ ಆರ್ ವೆರಿ ಪ್ರೌಡ್ ಆಫ್ ಯು ಅಂದರೆ ಕಂಗ್ರ್ಯಾಚುಲೇಟಿಂಗ್ ಅಂತ ಕರೆಯುತ್ತೇವೆ. ಆಯಿತಾ, ಈಗ 2 ಮಾರ್ಕ್ಸ್ ಕ್ವಶನ್ಸು ಏನೆಲ್ಲ ರಿಪೀಟ್ ಆಗಿದೆ, ಯಾವುದು ಹಾಟ್ ಕ್ವಶನ್ಸ್ ಇದೆ ಅಂತ ಸ್ವಲ್ಪ ನೋಡೋಣ. ಕ್ವಶನ್ ನಂಬರ್ 14, ನೇಮ್ 2 ಸೀಸನ್ಸ್ ದಟ್ ಸಿಗ್ನಿಫೈ ಓಲ್ಡ್ ಏಜ್ ಆ್ಯಂಡ್ ಯೂತ್ ಅಂತ ಇದೆ. ಓಲ್ಡ್ ಏಜ್ ಅಂದರೆ ವಿಂಟರು, ಯೂತ್ ಅಂತ ಹೇಳಿದರೆ ಸಮ್ಮರು. ಇಷ್ಟೇ ಸರ್. ನಿಮಗೆ ಇದೇ ಪ್ರಶ್ನೆ ಎಲ್ಲ ಕ್ವಶನ್ ಪೇಪರಲ್ಲೂ ಮ್ಯಾಚ್ ದ ಫಾಲೋಯಿಂಗಲ್ಲಿ ಬಂದಿತ್ತು, ಹೌದಲ್ವಾ? ಒಂದು ಕಡೆ ಯೂತು, ಒಂದು ಕಡೆ ಇನ್ಫ್ಯಾಂಟು, ಒಂದು ಕಡೆ ಓಲ್ಡ್ ಏಜ್, ಈ ರೀತಿಯಾಗಿ ಕೊಟ್ಟಿದ್ರು. ಆಯಿತಾ, ಭಾಳ ಈಸಿ ಕಣ್ರಿ. ಐ ರಿಪೀಟ್, ಆನ್ಸರು ವಿಂಟರು ಓಲ್ಡ್ ಏಜಿಗೆ ಹಾಗೂ ಸಮ್ಮರು ಯೂತ್ ಏಜಿಗೆ. ಆಯಿತಾ, ಕ್ವಶನ್ ನಂಬರ್ 15, ವಾಟ್ ವರ್ ದ 2 ಮೆಡಿಸಿನ್ಸ್ ದಟ್ ನರೇಟರ್ಸ್ ಫಾರ್ಮ್ ಹ್ಯಾಂಡ್, ಯಾವುದು? ಕೃಷ್ಣ ಟುಕ್ ಫ್ರಮ್ ಮಲಯಾಳಿ ಸಾಧು ಇನ್ ದಿ ಸ್ಟೋರಿ ಅಂತ ಇದೆ. ಯಾವ 2 ಮೆಡಿಸಿನನ್ನು ಬರೀಬೇಕು? ಇದು ಭಾಳ ಕಷ್ಟ ನಮ್ಮ ಹುಡುಗರಿಗೆ. ಆದರೂ ಕೂಡ ನಾನು ನಿಮ್ಗೆ ಹೇಳಿದೆ ಇದು ಫಿಕ್ಸ್ ಕ್ವಶನ್ ಕಂಡ್ರು. ಯಾಕೆ ಫಿಕ್ಸ್ ಕ್ವಶನ್ ಅಂತ ಪದೇ ನಿಮ್ಗೆ ಹೇಳಿದ್ದೆ ಅಂದರೆ ನೋಡಿ, ಏನಂತೀರ ತಾವುಗಳು, 4 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಬಹಳ ಇತ್ತು. ಯಾವುದು? ಕೃಷ್ಣನ ಸ್ಟೋರಿ, ಹೌದಲ್ವಾ? ಹಾಗಾಗಿ ಹೇಳಿರುವಂಥದ್ದು ಫಸ್ಟ್ ಮೆಡಿಸಿನ್ ಬರೀರಿ. ಬಾಯ್ಲ್ಸ್ ಡಿಸೀಸಿಗೆ ಕೃಷ್ಣ ತೆಗೆದುಕೊಂಡದ್ದು ಏನು ಅಂತ ಹೇಳಿದರೆ ಅದು ಏನಂತೀರ, ಬಾರ್ಕ್ ಆಫ್ ದಿ ಟ್ರೀ ಅಂತ. ಬಾರ್ಕ್ ಆಫ್ ದ ಟ್ರೀ ನೋಡಿ ಅಲ್ಲಿದೆ. 2 ಮೆಡಿಸಿನ್ಸ್ ಅಂತ ಹೇಳಿದರೆ 1ನೇದು ಬಾರ್ಕ್ ಆಫ್ ದ ಟ್ರೀ ವಿತ್ ಡಕ್ ಮಿಲ್ಕ್ ಅಂತ. ಆಯಿತಾ, ನಂತರದಲ್ಲಿ ಇನ್ನೊಂದು ಯಾವುದು ಅಂತ ಹೇಳಿದರೆ ನೋಡಿ, ಒಂದಾಯಿತು. ಸೆಕೆಂಡ್ ಒನ್ ಏನಂತ ಬರೀತೀರಾ? ಟ್ಯೂಬರಸ್ ರೂಟ್ ಮಿಕ್ಸ್ ವಿತ್ ದಿ ಮಿಲ್ಕ್ ಅಂತ. ಈ ರೀತಿಯಾಗಿ 2 ಔಷಧಿಗಳನ್ನು ಅವನಿಗೆ ಮಲಯಾಳಿ ಯಾರು ನಮ್ಮ ಗಾಡ್ ಮ್ಯಾನ್ ಕೊಟ್ಟಿರ್ತಾನೆ. ಕ್ವಶನ್ ನಂಬರ್ 16, ಹೂಸ್
ಐಡಲ್ಸ್ ವರ್ ಇನ್ಸ್ಟಾಲ್ಡ್ ಇನ್ ದ ಟಾಪ್ ಆ್ಯಂಡ್ ಲೋವರ್ ಪೆಡೆಸ್ಟಲ್ ಆಫ್ ದಿ ಶ್ರೈನ್ ಅಂತ ಇದೆ. ಟಾಪಲ್ಲಿ ಗಾಡೆಸಸ್ಸು, ಕೆಳಗಡೆ ಲೋವರಲ್ಲಿ ನಮ್ಮ ಮಾರನ ಮೂರ್ತಿಯನ್ನು ಇಡಲಾಗಿತ್ತು. ಇದು ಬಹಳ ಅಂದರೆ ಹಾಟ್ ಕ್ವಶನ್ ಆ್ಯಕ್ಚುಲಿ. ಇದು ಪೂರ್ತಿ ಪಾಠ ಓದಿದವರಿಗೆ ಅರ್ಥ ಆಗುವಂಥದ್ದು ಆಯಿತಾ. ಇದು ವಾಚ್ಮ್ಯಾನ್ ಆಫ್ ದಿ ಲೇಕ್ ಪಾಠದಿಂದ. ಕ್ವಶನ್ ನಂಬರ್ 17, ಹಾರ್ವೆಸ್ಟ್ ಆಫ್ ಮೈ ಊಂಬ್ ಪೂರ್ ಸಿನ್ನರ್. ಪ್ರತಿಯೊಂದು ಕ್ವಶನ್ ಪೇಪರಲ್ಲಿಯೂ ಕ್ವಶನ್ ನಂಬರು 14, ಕ್ವಶನ್ ನಂಬರ್ 17 ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಆಗಿರ್ತವೆ ನೋಡಿ. ಹಾರ್ವೆಸ್ಟ್ ಆಫ್ ಮೈ ಊಮ್ ಅಂತ ಹೇಳಿದರೆ ಹರ್ ಚಿಲ್ಡ್ರನ್ ಅಂತ ಅಷ್ಟೇ ರೀ, ಫಾರ್ಮರ್ ವೈಫ್ಸ್ ಚಿಲ್ಡ್ರನ್ ಅಂತ. ಪೂರ್ ಸಿನ್ನರ್ ಅಂದರೆ ಫಾರ್ಮರ್ಸ್ ವೈಫ್ ಅಂತ, ಅವಳು ಅಂತ ಆಯಿತಾ. ಭಾಳ ಈಸಿ. ನಾನು ಹೇಳಿದಂಥ ಎಲ್ಲ ಕ್ವಶನ್ಸ್ಗಳು ಈ ಒಂದು ಕ್ವಶನ್ ಪೇಪರ್ ಇಲ್ಲದೆ, ಫಾರ್ ಎಕ್ಸಾಂಪಲ್ ಇಫ್ ಐ ವಾಸ್ ಎ ಟ್ರೀ ಆ್ಯನ್ ಓಲ್ಡ್ ಮ್ಯಾನ್, ಹಾಗೂ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್, ಡಿಫ್ರೆಂಟ್ ಜಾಬ್ಸ್ ಆಫ್ 2 ಜೆಂಟ್ಲ್ಮೆನ್ ಆಫ್ ವೆರೋನಾ, ಇವರು ಮಾಡಿದ ಎಲ್ಲ ಕ್ವಶನ್ಸ್ಗಳು ಇದ್ದಾವೆ ಸರ್. 3 ಮಾರ್ಕ್ಸು 4 ಮಾರ್ಕ್ಸು. ಯಾರು ಒಂದು 15 ದಿನಗಳಿಂದ ನನ್ನ ಒಂದು ಏನಂತೀರಾ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರೋ ತಾವುಗಳು ಖುಷಿಯಾಗಿ ಎಕ್ಸಾಮನ್ನು ಬರೆದು ಬಂದಿದ್ದೀರಾ. ಪಾರ್ಟ್ ಡಿಯನ್ನು ನೋಡೋಣ ಆಯಿತಾ. ಈ ಒಂದು ವಿದ್ಯಾರ್ಥಿನಿ ಎಲ್ಲ ಗ್ರಾಮರ್ ಪಾರ್ಟ್ ಸರಿ ಮಾಡಿದಾರೋ ಇಲ್ಲೋ ಅಂತ. ಪಾರ್ಟ್ ಡಿ ಬಹಳ ಈಸಿಯಾಗಿ ಇತ್ತು ಸರ್. ಫೆಡ್ರಿಕ್ ಡಗ್ಲಸ್ ಡ್ಯಾಶ್ ಬಾರ್ನ್ ಅಂತ ಇದೆ, ಒಬ್ಬ ಅಲ್ವಾ, ಹಾಗಾಗಿ ಈಸ್ ಅಂತ ಬರಬೇಕು. ನೆನ್ಪಿಟ್ಕೊಳ್ಳಿ, ಸಿಂಗುಲರ್ ಇದ್ದರೆ ಈಸು. ಬಾರ್ನ್ ಇನ್ ಮೇರಿಲ್ಯಾಂಡ್. ಹಿ ಡ್ಯಾಶ್ ಅಂತ ಇದೆ, ಡ್ಯಾಶ್ ಈಗ ಹಿ ಅಂದರೂ ಕೂಡ ಸಿಂಗುಲರ್, ಹಾಗಾಗಿ ಡಸ್ ಅಂತ ಬರಬೇಕು. ನಾಟ್ ರಿಮೆಂಬರ್ ಟು ಹ್ಯಾವ್ ಎವರ್ ಮೆಟ್ ಎ ಸ್ಲೇವ್. ಹೂ ಕ್ಯಾನ್ ಟೆಲ್ ಅಂತ ಬರಬೇಕು, ಟೆಲ್ಸ್ ಅಂತ ಬರಲ್ಲ. ಹಿಸ್ ಬರ್ಡೇ. ದಿ ಸ್ಲೇವ್ಸ್ ರಿಮೆಂಬರ್ ಅಂತ ಬರಬೇಕು ಆಯಿತಾ. ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್, ಸೆಕೆಂಡ್ ಈಸ್ ಡಸ್, ಥರ್ಡ್ ಒನ್ ಟೆಲ್, ಫೋರ್ತ್ ಒನ್ ಏನು ರಿಮೆಂಬರ್. ಈ ಒಂದು ವಿದ್ಯಾರ್ಥಿನಿ 4 ಅಂಕಗಳನ್ನು ಪರ್ಫೆಕ್ಟಾಗಿ ಉತ್ತರಗಳನ್ನು ಬರೆದಿದ್ದಾರೆ. ಹಾಗಿದ್ರೆ ಆಪ್ಷನ್ ಇತ್ತು ಇದಕ್ಕೆ, ನೋಡೋಣ ಇಲ್ಲಿ. ಐ ಗಾಟ್ ಅಪ್ ಎಟ್ 4 PM ಆ್ಯಂಡ್ ಫಿನಿಶ್ಡ್, ವೆರಿ ಗುಡ್, ರೈಟ್ ಆನ್ಸರ್. ದೆನ್ ಐ ಸ್ಟೆಪ್ಡ್, ರೈಟ್ ಆನ್ಸರ್. ಐ ಹ್ಯಾಡ್ 14 rupees, ಕರೆಕ್ಟ್, ರೈಟ್ ಆನ್ಸರ್. ಐ ಎಂಟರ್ಡ್, ಕರೆಕ್ಟ್. ಈ 4 ಆನ್ಸರನ್ನು ಕೂಡ ಆಪ್ಷನಲ್ಲಿ ಅದು ಕೂಡ ಸರಿಯಾಗಿ ಬರೆದಿದ್ದಾರೆ, ವೆರಿ ಗುಡ್. ಈಗ ಕ್ವಶನ್ ನಂಬರ್ 32 ನೋಡೋಣ. ರಿಅರೇಂಜ್ ದಿ ಸೆಗ್ಮೆಂಟಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ ನೋಡಿ. ಐ ಏಟ್ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತಿ ಆ್ಯಂಡ್ ಮೀಟ್ ಕರಿ ಅನ್ನುವಂಥದ್ದು ಸರಿಯಾದ ಉತ್ತರ. ಭಾಳ ಈಸಿ ಕಣ್ರಿ ಆಯಿತಾ. ಕ್ವಶನ್ ನಂಬರು 32ರಲ್ಲಿ ಬಿ ಇನ್ನೊಂದು ಆಪ್ಷನ್ ಇತ್ತು, ಅದರಲ್ಲಿ ಏನೂ ಇಲ್ಲ. ಹಿ ಸ್ಪ್ರ್ಯಾಂಗ್ ಆಫ್ ಲೈಕ್ ಎ ಬಗ್ ಆ್ಯಂಡ್ ರ್ಯಾನ್ ಅಪ್ ಟು ದ ಹಿಲ್. ಐ ಥಿಂಕ್ ಬಿಂದುಶ್ರೀ ಅವರು ರ್ಯಾಂಕ್ ಸ್ಟೂಡೆಂಟ್ ಅಂತ ಅನಿಸುತ್ತೆ, ಅಥವಾ ಶ್ರಮಪಟ್ಟು ಹಾರ್ಡ್ ವರ್ಕ್ ಮಾಡಿ ರ್ಯಾಂಕ್ ಸ್ಟೂಡೆಂಟ್ ಆಗಿರ್ಬೋದು ಅಂತ ಅನಿಸುತ್ತೆ. ಬನ್ನಿ ಸರ್, ಇಲ್ಲಿ ನೀವು 0 ಮಾರ್ಕ್ಸ್ ತಗೊಂತ ಇರುವಂಥದ್ದು. ನೋಡೋಣ ಈ ಒಂದು ವಿದ್ಯಾರ್ಥಿನಿ ಏನು ಮಾಡಿದ್ದಾರೆ ಅಂತ. ಹಾನೆಸ್ಟಿ ಈಸ್ ಅ ಬೆಸ್ಟ್ ಪಾಲಿಸಿ ಅಂತ ಇದೆ, ಎ ಆರ್ಟಿಕಲ್ ಇಲ್ಲಿ ತಪ್ಪು, ಅದು ದಿ ಅಂತ ಆಗಬೇಕು. ಸೆಕೆಂಡ್ ಕ್ವಶನಲ್ಲಿ ಹಿ ಗೋಸ್ ಫಾರ್ ಕಾಲೇಜ್ ಅಂತ ಇದೆ, ಸರಿಯಾದ ಉತ್ತರ ಹಿ ಗೋಸ್ ಟು ಕಾಲೇಜ್ ಅಂತ ಬರಬೇಕು. ಕರೆಕ್ಟಾಗಿ ಬರೆದಿದ್ದಾರೆ ನೋಡಿ. ಐ ಗೆಟ್ ಅಪ್ ಅಟ್ 5 ಡ್ಯಾಶ್ AM ಇನ್ ದ ಮಾರ್ನಿಂಗ್ ಅಂತ ಇದೆ, AM ಅಂತಲೇ ತಪ್ಪಿದೆ. AM ತೆಗಿರಿ, ಇಲ್ಲ ಇನ್ ದ ಮಾರ್ನಿಂಗ್ ಅಂತ ತೆಗಿರಿ, ಎರಡರಲ್ಲಿ ಒಂದು ತೆಗಿಬೇಕು ತಾವುಗಳು. ಅರ್ಥ ಆಗತ್ತಾ ಎಲ್ಲರಿಗೂ? ನೋಡಿ, AM ಅಂತ ತೆಗಿರಿ, ಇಲ್ಲ ಇನ್ ದ ಮಾರ್ನಿಂಗ್ ಅಂತ ತೆಗೆದು 2 ಆನ್ಸರು ಸರಿಯಾಗುತ್ತೆ. ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್ ಈಸ್ ನೈಬರ್ಸ್ ಅಂತ ಇದೆ, 2 ದೇಶಗಳು, ಹಾಗಾಗಿ ಅಲ್ಲಿ ವರ್ಬ್ ತಪ್ಪಿದೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಆರ್ ಅಂತ ಬರಬೇಕು, ARE ಆರ್ ಅಂತ. ಇಷ್ಟು ಈಸಿ. ಹಾಗೂ ಇವರು ಎಲ್ಲ ಕ್ವಶನ್ಸ್ಗಳಿಗೂ ಇವರಿಗೊಂದು ಸಲ್ಯೂಟು, ಧನ್ಯವಾದಗಳು ಕಣಮ್ಮ, ಚೆನ್ನಾಗಿ ಬರೆದಿದೆಯಾ. ನಿಮ್ಮ ಟೀಚರ್ ಅಂತೂ ಖುಷಿ, ತಂದೆ ತಾಯಿಗಳು ಕೂಡ ಖುಷಿ, ನೀವು ಖುಷಿ. ದಿ ನರೇಟರ್ ಥಾಟ್ ದ್ಯಾಮ್ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್. ನೋಡಿ ವಿದ್ಯಾರ್ಥಿಗಳೇ, ನೀವು ಕೂಡ ಇದೇ ರೀತಿಯಾಗಿ ಪರ್ಫೆಕ್ಟ್ ಆನ್ಸರ್ ಬರೀಬೇಕು ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಅದನ್ನು ಯೂಟಿಲೈಸ್ ಮಾಡಿಕೊಳ್ಳಿ. ಜೊತೆಗೆ ಅಷ್ಟೇ ಅಲ್ಲ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈಗಾಗಲೇ ನಾನು ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿದ್ದೆ, ಎಲ್ಲ ವಿದ್ಯಾರ್ಥಿಗಳು ಅದನ್ನು ಯೂಟಿಲೈಸ್ ಮಾಡಿಕೊಂಡಿದ್ದಾರೆ. ಬನ್ನಿ, ದಿ ನರೇಟರ್ ನೋಡೋಣ. ಥಾಟ್ ದೆಮ್ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್ ಅಂತ ಇದೆ, ಭಾಳ ಈಸಿ, ಪಾಸ್ಟ್ ಟೆನ್ಸಲ್ಲಿದೆ, ಹಾಗಾಗಿ ಡಿಡ್ ದಿ ನರೇಟರ್ ಟೀಚ್ ದೆಮ್ ಟು ರೈಟ್ ನೋಡಿ ಅಡ್ರೆಸ್ ಇನ್ ಇಂಗ್ಲೀಷ್, ಕ್ವಶನ್ ಮಾರ್ಕ್ ಹಾಕಬೇಕು. ಕರೆಕ್ಟಾಗಿ ಬರ್ದಿದ್ದೀಯಮ್ಮ, ವೆರಿ ಗುಡ್. ನೆಕ್ಸ್ಟ್, ದಿ ಡ್ಯಾಶ್ ವುಮೆನ್ ವಾಂಟೆಡ್ ಟು 50 ಪೈಸೆ ಕಾಯಿನ್ ಅಂತ ಇದೆ, ಹೂ ವಾಂಟೆಡ್ ಅ 50 ಪೈಸೆ ಕಾಯಿನ್ ಅಂತ ಬರೀಬೇಕು ಅಷ್ಟೇ. ಹೂ, ದಿ ಓಲ್ಡ್ ವುಮೆನ್ ಜಾಗದಲ್ಲಿ ಹೂ ಅಂತ ಹಾಕಬೇಕು. ಕ್ವಶನ್ ನಂಬರ್ 3 ನೋಡೋಣ, ಕರೆಕ್ಟಾಗಿ ಬರೆದಿದ್ದಾರೋ ಇಲ್ಲೋ. ಮೈ ಫಾದರ್ ವಾಸ್ ಎ ವೈಟ್ ಮ್ಯಾನ್ ಅಂತ ಇದೆ, 100% ರೈಟ್ ಆನ್ಸರು. ವಾಸಂಟ್ ಹೀ ಅಂತ ಬರಬೇಕು, ಕರೆಕ್ಟಾಗಿ ಬರೆದಿದ್ದಾರೆ, ವೆರಿ ಗುಡ್. ಎ ಸ್ಟ್ರೇಂಜರ್ ಡಿಡ್ ನಾಟ್ ಹೆಲ್ಪ್ ಅಂತ ಇದೆ, ಡಿಡ್ ಹೀ ಅಂತ ಬರಬೇಕು, ವೆರಿ ಗುಡ್. ಏನಮ್ಮ ಎಲ್ಲ ಆನ್ಸರು ಕರೆಕ್ಟಾಗಿ ಬರ್ತಿದೆಯಾ, ವೆರಿ ಗುಡ್, ಕೀಪ್ ಇಟ್ ಅಪ್.
ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ಎಲ್ಲ ಸಬ್ಜೆಕ್ಟು ನಮಗೆ ಕಳಿಸಿಕೊಡಿ ಹಾಗೂ ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಹೌ ಲಾಂಗ್ ಯಾವುದಿದು ವಿಲ್ ದ ಟ್ರೈನ್ ಸ್ಟಾಪ್ ಅಂತ ಇದೆ. ಲಾಂಗ್ ಅಂತ ಹೇಳಿದರೆ ಸಮಯವನ್ನು ಬರೀಬೇಕು, ಟೈಮಿಂಗ್ಸ್ ಅಲ್ಲ. ಸಮಯ ಅಂದರೆ ತಾವುಗಳು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಈಗ ನೋಡಿ ಗುಂಟ್ಕಲ್ ಅಂತ ಇದೆ. ಗುಂಟ್ಕಲ್ಲಲ್ಲಿ 4:55 5:55 ಅಂದರೆ 1 ಗಂಟೆ, 1 hour ಅಂತ ಬರೀಬೇಕು. ಫಸ್ಟ್ ಆನ್ಸರು 1 ಗಂಟೆ ಅಂತ ಬರೆದ್ರೆ ಮಾತ್ರ ಸರಿಯಾದ ಉತ್ತರ ಆಗಿರುತ್ತೆ. ಅರ್ಥ ಆಗುತ್ತಾ ವಿದ್ಯಾರ್ಥಿಗಳೇ? ವೆರಿ ಗುಡ್. ಸೆಕೆಂಡ್ ಆನ್ಸರಲ್ಲಿ ವಾಟ್ ಈಸ್ ದಿ ಡಿಪಾರ್ಚರ್ ಟೈಮ್ ಆಫ್ ದೊಡ್ಡಬಳ್ಳಾಪುರ ಅಂತ ಇದೆ ಅಲ್ವಾ, ಅದು 11 ಗಂಟೆ. ಇನ್ನೊಂದು ವೆನ್ ವಿಲ್ ಟ್ರೈನ್ ಡಿಪಾರ್ಟ್ ಫ್ರಮ್ ಕಾಚೆಗುಡ 9:55 PM ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ ಇಲ್ಲಿ, ಹೌದಲ್ವಾ? ಫಸ್ಟಿಗೆ ಇದೆ ನೋಡಿ. ಬನ್ನಿ ಸರ್, ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲವೊಬ್ಬರಿಗೆ ಭಾಳ ಡಿಫಿಕಲ್ಟ್ ಅಂತ ಅನ್ನಿಸ್ತದೆ. ಏನು ಡಿಫಿಕಲ್ಟ್ ಇಲ್ಲ ಕಣ್ರಿ, ಕಾಪಿ ಮಾಡಿ ಬರೆಯೋಕ್ಕೆ ಯಾಕ್ರಿ ಡಿಫಿಕಲ್ಟು ತೋರಿಸ್ತೀನಿ ಬನ್ನಿ. ಈಗ ವಾಟ್ ಈಸ್ ಅ ಸಿನಾನಿಮ್ ಆಫ್ ವರ್ಡ್ ಕೋರ್ಸ್ ಅಂತ ಇದೆ. ಕೋರ್ಸ್ ಅಂತ ಹೇಳಿದರೆ ನೋಡಿ, ಏನು ಗೊತ್ತಾ, ನಾಟ್ ಸ್ಮೂತ್ ಅಂತ ಸರಿಯಾದ ಉತ್ತರ. ಇಲ್ಲಿ ವಿದ್ಯಾರ್ಥಿನಿ ಹೋಗಿಬಿಟ್ಟಿದ್ದಾರೆ ಇವರು. ಆಯಿತಾ, ನಾಟ್ ಸ್ಮೂತ್ ಆರ್ ಸಾಫ್ಟ್ ಆರ್ ನಾಟ್ ಇನ್ ವೆರಿ ಸ್ಮಾಲ್ ಪೀಸ್ ಅಂತ. ಆಯಿತಾ, ಇದು ಬರೀ ಸ್ಮೂತ್ ಅಲ್ಲ ಆನ್ಸರು, ನಾಟ್ ಸ್ಮೂತ್ ಅಂತ ಬರೀಬೇಕು, ಆರ್ ನಾಟ್ ಸಾಫ್ಟ್ ಅಂತ ಬರೀಬೇಕು. ಅಂಡರ್ಲೈನ್ ಯಾವ್ದು ಹಾಕಿದಾರೋ ಅದನ್ನು ತಗೊಂಬಿಟ್ಟಿದ್ದಾರೆ ಇವರು, ಮಿಸ್ ಆಗಿಬಿಟ್ಟಿದೆ. ಇದೊಂದು ನಾನು ನೋಡ್ದಂಗೆ. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 2, ವಾಟ್ ಈಸ್ ದ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಇದೆ. ಕಂಪ್ಯಾರಿಟಿವ್ ಡಿಗ್ರಿ ಅವರೇ ಕೊಟ್ಟಿದ್ದಾರಲ್ವ, ಕಾಪಿ ಮಾಡಿ ಬರೆಯೋಕ್ಕೆ ಯಾಕ್ರಿ ಹಿಂದೆ ಮುಂದೆ ಮಾಡ್ತೀರಾ? ಕೆಳಗಡೆ ಲಾಸ್ಟ್ ಲೈನಲ್ಲಿ ಇದೆ ನೋಡಿ, ಕರ್ಸರ್ ಅಂತ ಇದೆ ಅಲ್ವಾ, ಅದೇ. ವಾಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದಿ ವರ್ಡ್ ಕೋರ್ಸ್ ಅಂತ ಇದೆ, ಅದು ಫಸ್ಟ್ ಲೈನ್ ಕೆಳಗಡೆನೇ ಇದೆ ನೋಡಿ. ಇದು ಅಡ್ಜೆಕ್ಟಿವ್ ಅಂತ ಕಾಪಿ ಮಾಡಿ ಬರೆಯುವಂಥದ್ದು. ಇಲ್ಲಿ ಒಂದು ತಪ್ಪಾಗಿದೆ ವಿದ್ಯಾರ್ಥಿನಿಯಿಂದ. ನೋಡೋಣ ಲೆಟರ್ ರೈಟಿಂಗ್ ಏನು ಕೊಟ್ಟಿದ್ದಾರೆ, ನಾವು ಅಪ್ಲೋಡ್ ಮಾಡಿದ್ದೇ ಕೊಟ್ಟಿದ್ದಾರೋ ಅಥವಾ ಬೇರೆದೋ ಅಂತ. ನಾನು ನಿಮಗೆ 4 ಲೆಟ್ರು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಒಂದು ಲೀವ್ ಲೆಟರು, ಒಂದು ಆಫೀಸ್ ಲೆಟರು, ಇನ್ನೊಂದು ಕಂಪ್ಲೇಂಟ್ ಲೆಟ್ರು ವಾಟರಿನ ಬಗ್ಗೆ, ವಾಟರ್ ಬರಲಿಲ್ಲ ಅಂದರೆ ಎಲೆಕ್ಟ್ರಿಸಿಟಿ ಬರುತ್ತೆ ಅಂತ, ಇನ್ನೊಂದು SBI ಬ್ಯಾಂಕಿನ ಬಗ್ಗೆ ಅಕೌಂಟ್. ಹಾಗಿದ್ರೆ ವಿದ್ಯಾರ್ಥಿನಿಗೆ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ವಾಟರ್ ಸಪ್ಲೈ ಇದೆ, ಇರ್ರೆಗ್ಯುಲರ್ ವಾಟರ್ ಸಪ್ಲೈ, ಏರಿಯಾದಲ್ಲಿ ಎಷ್ಟು ತೊಂದರೆ ಆಗ್ತಾಯಿದೆ ಅಂತ. 4 ಲೆಟ್ರನ್ನು ನೋಡ್ಕೊಂಡ್ರೆ ಸಾಕು ಸರ್, ಮತ್ತೇನು ಅವಶ್ಯಕತೆ ಇರಲ್ಲ. ಬನ್ನಿ ಸರ್, ಡೈರೆಕ್ಟಾಗಿ ಈಗ ಇಲ್ಲಿ ಡ್ಯಾಶಸನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿನಿ ಕರೆಕ್ಟ್ ಬರೆದಿದ್ದಾರೋ ಇಲ್ಲೋ ಅಂತ. ಮೇ ಐ ಕಮಿನ್ ಮೇಡಮ್ ಅಂತ ಫಸ್ಟ್ ಕೇಳಬೇಕಿತ್ತು ಟೀಚರು ಹಾಗೂ ಸ್ಟೂಡೆಂಟ್ ನಡುವೆ. ಇದು 100% ಮೇ ಐ ಕಮಿನ್ನೇ ಕರೆಕ್ಟು. ಶಲೈ ಅವರೇ ಕೊಟ್ಟುಬಿಟ್ಟಿದ್ದಾರೆ ಪಾಪ. ಆಯಿತಾ, ಆ್ಯಕ್ಚುಲಿ ಐ ಕಮಿನ್ ಅಂತ ಬರ್ದವರಿಗೂ ಮಾರ್ಕ್ಸ್ ಸಿಗುತ್ತೆ. ಧನ್ಯವಾದಗಳು. ಐ ಆಮ್ ಸಾರಿ ಮೇಡಮ್, ಐ ಮಿಸ್ಡ್ ಮೈ ಬಸ್ ಅಂತ ಇದೆ. ಸರಿ. ವೈ ಆರ್ ಯು ಲೇಟ್ ಅಂತ ಕೇಳಿದರು, ನಾನು ನನ್ನ ಬಸ್ಸನ್ನು ಮಿಸ್ ಮಾಡ್ಕೊಂಡೆ ಅಂತ. ವೆರಿ ಗುಡ್. ಅಪಾಲಜಿ ಇದೆ, ಇನ್ಮೇಲೆ ಹಿಂಗೆ ಮಾಡ್ಕೊಬಾರ್ದು ನೋಡಮ್ಮ ಅಂತ. ಅಪಾಲಜಿ ಅಂತ ಹೇಳಿದರೆ ಸಾರಿ ಮೇಡಮ್ ಅಂತ ತಾವುಗಳು ಬರಿಬೇಕು. ಕೊನೆಯದಾಗಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ, ಥ್ಯಾಂಕ್ ಯು ಅಂತ ಬರೀಬೇಕು. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ 17 ನಿಮಿಷಗಳ ಕಾಲ ನನಗೆ ಕೊಟ್ಟಿದ್ದಕ್ಕಾಗಿ ನಿಜವಾಗಿಯೂ ದೇವರು ನಿಮಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ನೋಡಿದಾಗ ಅಯ್ಯೋ ಎಲ್ಲದೂ ಕೂಡ ನಮಗೆ ಗೊತ್ತಲ್ಲ ಅಂತ 100% ಅನಿಸುತ್ತೆ. ಯಾರಿಗೆ ಅಂದರೆ ದೋಸ್ ಹೂ ಡಿಡ್ ಹಾರ್ಡ್ ವರ್ಕ್, those who spent time with me, those who watched my videos daily, those who are watching my videos, they feel very happy. ಅವರು ಎಷ್ಟು ಸಂತೋಷವಾಗಿ ಎಕ್ಸಾಮ್ ಹಾಲಿಗೆ ಹೋಗಿ ಎಕ್ಸಾಮ್ ಹಾಲಿಂದ ಬರ್ತಾರೆ ಅಂದರೆ ಏನು ಎಕ್ಸಾಮೇ ಬರ್ದಿಲ್ಲೇನೋ ಅಂತ. ಯಾಕಂದರೆ ಟೆನ್ಷನ್ ಇರಲ್ಲ ಮನುಷ್ಯನಿಗೆ, ಯಾಕಂದರೆ ಎಲ್ಲ ಗೊತ್ತಿರುವಂಥದ್ದೇ. ಒಂದೇ ರಸ್ತೆಯಲ್ಲಿ ದಿನ ಓಡಾಡ್ತಾ ಇದ್ದವನಿಗೆ ಎಷ್ಟೇ ಟ್ರಾಫಿಕ್ ಇದ್ದರೂ ಏನೂ ಅನಿಸಲ್ಲ. ಯಾಕೆ ಹೇಳಿ? ಹಿ ವಿಲ್ ಮ್ಯಾನೇಜ್ ಆ್ಯಂಡ್ ಮೂವ್. ಯಾಕಂದರೆ ಅದೇ ರಸ್ತೆ, ಕಣ್ಣು ಮುಚ್ಕೊಂಡು ಗಾಡಿ ಹೊಡೆದು ಬಿಡ್ತಾನೆ. ಹಾಗೆ ನಮ್ಮ ಇಂಗ್ಲೀಷು ದಿನ ನೀವು 17ರಿಂದ 20 ನಿಮಿಷ ನನ್ನ ಜೊತೆ ಸ್ಪೆಂಡ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಒಂದು 15 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ ವಿತ್ ಕೀ ಆನ್ಸರು. ಅಷ್ಟೇ ಸಾಕು ಸರ್, ಏನು ಬೇಡ. ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಧನ್ಯವಾದಗಳು. ದಯವಿಟ್ಟು ಒಂದು ಒಳ್ಳೆ ಕೆಲಸ ಮಾಡಿ ಸರ್, ನನ್ನ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ವ್ಯಾಟ್ಸಪ್ಪು, ನಿಮ್ಮ ಯಾವುದಾದ್ರು ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ಕು ಏನೇನೋ ಇದೆ ಅಲ್ವಾ, ಅದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿದರೆ ಧನ್ಯವಾದಗಳು. ಯಾಕಂದರೆ ವಿ ಡೋಂಟ್ ಹ್ಯಾವ್ ಟೈಮ್, ಈವನ್ ಐ ಡೋಂಟ್ ಹ್ಯಾವ್ ದೋಸ್ ಥಿಂಗ್ಸ್. ಆಯಿತಾ? ಪ್ಲೀಸ್ ಇಷ್ಟು ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಬಿಂದುಶ್ರೀ ಅವರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಕೂಡ ನನ್ನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಆ್ಯಕ್ಚುಲಿ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನಲ್ ಓನ್ಲಿ ಫಾರ್ ಫೇಲ್ಯೂರ್ ಸ್ಟೂಡೆಂಟ್ಸ್. ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನಲ್ ಓನ್ಲಿ ಫಾರ್ ಪರ್ಟಿಕ್ಯುಲರ್ ಫಾರ್ ಇಂಗ್ಲೀಷ್. ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನಲ್. ಯಾರು ಕೂಡ ಇಂಗ್ಲೀಷಲ್ಲಿ ಆಯಿತಾ ಕಡಿಮೆ ಮಾರ್ಕ್ಸ್ ತೆಗಿಬಾರ್ದು ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ.